ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಿನಲ್ಲಿ ದೆಹಲಿಯ ಪ್ರಧಾನಿ ನಿವಾಸದ ಮುಂದೆ ನಡೆಸಿದ ಧರಣಿ ಸೇರಿದಂತೆ ಅನೇಕ ಸಂವಿಧಾನ ಬಾಹಿರ ನಡೆಗಳನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಹೊಸಪೇಟೆಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಲಾಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ, ಉಪಾಧ್ಯಕ್ಷ ಸಂದೀಪ್ ಸಿಂಗ್, ಯುವ ಮೋರ್ಚಾ ಅಧ್ಯಕ್ಷ ಎಚ್.ಡಿ. ಕೊಟ್ರೇಶ್ ಮತ್ತಿತರರು ಭಾಗವಹಿಸಿದ್ದರು. ಶಾಂತಿ ಸುವ್ಯವಸ್ಥೆಯಿಂದ ಸರ್ವರಿಗೂ ದೇಶದಲ್ಲಿ ಅರಾಜಕತೆ ಉಂಟು ಮಾಡಲು ಕಾಂಗ್ರೆಸ್ ಸಂವಿಧಾನ ವಿರೋಧಿ ನಡೆ ಕೈಗೊಂಡಿದ್ದು, ಇದರ ಹಿಂದೆ ವಿದೇಶಿ ಶಕ್ತಿಗಳ ಹುನ್ನಾರ ಇರುವುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಮ್ಮ ಯುವ ಜನತೆ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಯುವ ಜನತೆಗೆ ಅರ್ಥ ಆಗಿದೆ. ಇವತ್ತಿನ ಸಾಮಾಜಿಕ ಜಾಲತಾಣ ಯುಗದಲ್ಲಿ ಒಂದೊಂದು ಕ್ಷಣದಲ್ಲಿ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಇವ್ರ ಆಟ ನಡೀತಾ ಇಲ್ಲ. ಇವತ್ತು ವಿದೇಶಿ ಶಕ್ತಿಗಳು ಏನೋ ಒಂದು ಪಟ್ಟಭದ್ರ ಹಿತಾಸಕ್ತಿಯನ್ನ ಬಳಸಿಕೊಂಡು ಇವತ್ತು ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕಂತ ಹೊರಟಿದ್ದಾರೆ. ಅದು ವಿಫಲ ಆಗಿದೆ. ಎಚ್.ಡಿ. ಕೊಟ್ರೇಶ್, ಭ್ರಷ್ಟಾಚಾರವಿಲ್ಲದೆ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನಡೆಸುತ್ತಿರುವ ಎನ್ಡಿಎ ಸರ್ಕಾರದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿದರು. ನೀವು ಅಧಿಕಾರಕ್ಕೆ ಬರೋದು ಅಷ್ಟೇ ಇಂಪಾರ್ಟೆಂಟ್. ಸಾಮಾನ್ಯ ಜನರಿಗೆ ಏನಾದ್ರೂ ನಿಮಗೆ ಅರಿವಿಲ್ಲ, ವಿದ್ಯಾರ್ಥಿಗಳ ಹಾಳಾಗೋದ್ರ ಪರಿವಿಲ್ಲ, ನಿಮಗೆ ಬೇರೆ ಏನೇನು ಲಫಡಗಳಾದ್ರೂ ಪರವಾಗಿಲ್ಲ, ಹಗರಣಗಳಾದ್ರೂ ಪರವಾಗಿಲ್ಲ, ಏನ್ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಕೇವಲ ನಿಮ್ಮ ಅಧಿಕಾರಕ್ಕಾಗಿ ನೀವು ಯೋಚನೆ ಮಾಡತಕ್ಕಂಥ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿದೆ.